ಮಾತಾಡ್ತಾನೆ ಇರಲಿಲ್ಲ. ಎಲ್ಲಿವರೆಗೂ ಕೊನೆಗೆ ಒಂದ್ಸತಿ ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ ನನಗೆ. ನಾವು ದೇವರಾಯನ ದುರ್ಗದಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೀವಿ. ದೇವರಾಯನ ದುರ್ಗದ ಶೂಟ್ ಮಾಡ್ತಾ ಇದ್ದಾಗ ಒಂದು ಸ್ವಲ್ಪ ಮಳೆ ಬಂದ್ಬಿಡ್ತು. ಪುನಃ ಬಿಸಿಲು ಬಂದ ತಕ್ಷಣ ಮೊದಲಿದ್ದಕ್ಕೆ ಹುರುಪು ಎರಡು ಭಾಗ ಆಗೋಯ್ತು. ಜಾಸ್ತಿ ಮಾಡ್ಕೊಂಡು ಶೂಟಿಂಗ್ ಶುರು ಮಾಡೋದು. ಅದಲ್ಲಿ ಏನಾಯಿತು ಅಂದರೆ ಶೂಟಿಂಗ್ ಶುರು ಮಾಡಿದಾಗ ರಾಜ್ಕುಮಾರ್ ಪೋರ್ಷನ್ಸ್ ತೊಗೊಳ್ಳಿಲ್ಲ ಅವರು, ನಮ್ಮ ಡೈರೆಕ್ಟ್ರು. ಅವ್ರೇನು ಮಾಡಿದ್ರು, ಆ ರೇಣುಕನ್ ಪೋರ್ಷನ್ ಶುರು ಮಾಡಿದ್ರು. ರೇಣುಕನ್ ರಿಯಾಕ್ಷನ್ ಎಲ್ಲ ಸೀನ್ಸಲ್ಲೆಲ್ಲ ಆಯಿತು. ಓನ್ಲಿ ರಿಯಾಕ್ಷನ್ನು ಅದು ಇದು ತೆಗಿಬೇಕಾಗಿತ್ತು. ಇವ್ರು ಹೇಳ್ತಾನೆ ಇದ್ದಾರೆ ಅವ್ರು ಹಿಂಗೆ ಬಂದ್ಬಿಟ್ಟ, ಅವನು ಎಂಥ ದೊಡ್ಡ ಮನುಷ್ಯ, ಅವನು ಧರ್ಮರತ್ನಾಕರ, ಇಂಥ ಧರ್ಮರತ್ನಾಕರ ನಾನು ಯಾವತ್ತೂ ನೋಡಿಲ್ಲ, ಹೀಗೆ ಆ ಥರ ಹೇಳ್ತಾನೆ ಇದ್ದಾರೆ. ಈಗ ಉಪಕಥೆಯಿಂದ ಮೇನ್ ಹರಿಕತೆಗೆ ಹೋಗಕ್ಕೆ ಇಷ್ಟಪಡ್ತೀನಿ. ಏನಂತ ಹೇಳಿದ್ರೆ, ಪುನಃ ನನಗೆ ಇನ್ನೊಂದು ಪಿಕ್ಚರ್ ಸಿಗುತ್ತೆ, ಇನ್ನೊಂದು ಪಿಕ್ಚರ್ ಹೋಗುತ್ತೆ. ನಾನು ಒಂದು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ ವೀರೇಶ್, ಯಾವುದಕ್ಕೂ ಕೂಡ ಯಾರ ಹತ್ರನೂ ಅವಕಾಶಗಳೇ ಕೇಳಿಲ್ಲ. ಅದು ಸಹ ನಿರ್ದೇಶನದ ಚಿತ್ರಗಳಾಗಿರ್ಬೋದು, ಸಹಾಯಕ ನಿರ್ದೇಶನದೇ ಆಗಿರ್ಬೋದು, ಸಹ ನಿರ್ದೇಶನ ಆಗಿರ್ಬೋದು, ನಿರ್ದೇಶಕನೇ ಆಗಿರ್ಬೋದು, ಯಾರ ಹತ್ರನೂ ಯಾವಾಗಲೂ ಕೂಡ ನಾನು ಅವಕಾಶ ಕೇಳ್ದೋನೇ ಇಲ್ಲ. ದೇವ್ರ ದಯದಿಂದ, ಅನ್ನದಾತರ ದಯದಿಂದ ಎಲ್ಲ ಅವಕಾಶಗಳು ಅದಾಗದೇ ಹುಡ್ಕೊಂಡು ಬಂದ್ವಿ ಹೊರತು ನಾನು ಯಾರ ಹತ್ರನೂ ಏನೂ ಕೇಳಿಲ್ಲ. ಸೊ ಈ ಥರ ಸ್ಥಿತಿ ನಂದು. ಹೀಗಿರುವಾಗ ಇನ್ನೊಂದು ಪಿಕ್ಚರ್ ಒಂದು ಅದೇನು ಅಂತ ಹೇಳಿದ್ರೆ ಭೂಪತಿ ರಂಗ ಅಂತ. ಭೂಪತಿ ರಂಗ ಅಂತ ಅದು ನಮ್ಮ ವಿಶ್ವೇಶ್ವರಪುರದಲ್ಲಿ ಒಬ್ಬರು ಶೆಟ್ರಿದ್ದಾರೆ, ಭಕ್ತವತ್ಸಲ ಅಂತ, ಅವರ ತಮ್ಮ ರಾಮು ಅಂತ. ಅವರು ಚಿಕ್ಕಪೇಟೆಯಲ್ಲಿ ಬಟ್ಟೆ ಅಂಗಡಿ ಇಟ್ಕೊಂಡವರು. ಸೊ ಅವರು ಅವ್ರ ತಂದೆನೂ ಪಿಕ್ಚರ್ ಎಲ್ಲ ಪ್ರೊಡ್ಯೂಸ್ ಮಾಡಿದ್ರು ಹಿಂದೆ ಕಾಲದಲ್ಲಿ. ಗೋಪಾಲ್ ಶೆಟ್ರು ಅಂತ ಐ ಥಿಂಕ್ ಕಾಣಿಸುತ್ತೆ, ಅವರು ಕೂಡ ಹಿಂದೆ ಪ್ರೊಡ್ಯೂಸರ್ಸ್ಗಳು. ಸೊ ಇವರು ಒಂದು ಪಿಕ್ಚರ್ ಮಾಡೋಕ್ಕೆ ರಾಜ್ಕುಮಾರ್ ಸರ್ ಅಂತ ಬಂದು ರಾಜ್ಕುಮಾರ್ ಡೇಟ್ ಕೊಟ್ಟರೆ ಅಣ್ಣ ಅವರು, ಆಮೇಲೆ ಅದಕ್ಕೆ ಹೀರೋಯಿನ್ನು ಉದಯ್ ಚಂದ್ರಿಕಾ, ಆಮೇಲೆ ಇನ್ನೊಬ್ಬರು ರೇಣುಕಾ ಅಂತ ಒಂದು ಸಿಸ್ಟರ್ ಪಾರ್ಟು, ಆಮೇಲೆ ದಿನೇಶು, ನರಸಿಂಹರಾಜು, ಆಮೇಲೆ ಒಳ್ಳೆ ಸ್ಟಾರ್ಡೆಡ್ ಪಿಕ್ಚರು. ಅದು ಭೂಪತಿ ರಂಗ ಅಂತ ಟೈಟ್ಲ್ ಇಟ್ಟಾಯಿತು. ಹೀರೋ ಹೆಸರು ರಂಗ, ಅವನು ಕ್ಯಾರೆಕ್ಟರ್ ಭೂಪತಿ ಆಗಿರ್ತಾನೆ. ಮಾಸ್ ಟೈಟ್ಲು. ಪಿಕ್ಚರು ಕೂಡ ಮಾಸ್ ಪಿಕ್ಚರೇನೆ. ಅದಕ್ಕೆ ಗುರುಗಳು ನಮ್ಮ ಗೀತಾಪ್ರಿಯ ಅವರು ಇದಕ್ಕಿಂತ ಮುಂಚೆ ಮಣ್ಣಿನ ಮಗ ಅಂತ ಒಂದು ಪಿಕ್ಚರ್ ಮಾಡಿತ್ತು. ಸೊ ಮಣ್ಣಿನ ಮಗ ಅಂತ ಪಿಕ್ಚರ್ ಮಾಡಿದು, ಅದು ಅದ್ಧೂರಿಯಾಗಾಯಿತು, ಒಳ್ಳೆ ಹೆಸರು ಬಂತು, ಚೆನ್ನಾಗಿ ಓಡ್ತು, ಅಣ್ಣವ್ರಿಗೂ ಹೆಸರು ಬಂತು, ಡೈರೆಕ್ಟರ್ಗೆ ಬಂತು, ಪ್ರೊಡ್ಯೂಸರ್ಗೂ ಕಾಸಾಯಿತು. ಇದು ಮಣ್ಣಿನ ಮಗ. ಅದು ನೆಕ್ಸ್ಟ್ ನಮ್ಮ ಗೀತಾಪ್ರಿಯ ಅವ್ರದ್ದೇನೆ, ಆಮೇಲೆ ರಾಜ್ಕುಮಾರ್ ಹೀರೋ. ಸೊ ಅದು ಸ್ಟಾರ್ಡೆಡ್ ಅಂತಾನೆ ಪಿಕ್ಚರ್ ಸಕ್ಸಸ್ ಆಗಿದ್ದು. ಅದು ಭೂಪತಿ ರಂಗ ಕೂಡ ಅದೇ ಸ್ಟಾರ್ ಕ್ಯಾಸ್ಟ್ ಬಂತು. ಏನು ಕತೆನೋ ಗೊತ್ತಿಲ್ಲ, ಪಿಕ್ಚರ್ ಶುರು ಆಗೋ ಹೊತ್ತಿಗೆ ಅಥವಾ ಕತೆ ಓಕೆ ಆಗೋ ಹೊತ್ತಿಗೆ ಅಣ್ಣ ಅವರು ಡೈರೆಕ್ಟ್ರು ಮಾತಾಡ್ತಾನೆ ಇರಲಿಲ್ಲ. ಕಾಷಾಯ ಲವಣಯ್ಯ ಮಾತಾಡ್ತಾನೆ ಇರಲಿಲ್ಲ. ಪಿಕ್ಚರ್ ಶುರು. ಸೊ ಏನು ಹೇಳಬೇಕು ಅಂದರೂ ಕೂಡ ನಾನು ಹೋಗಿ ರಾಜ್ಕುಮಾರ್ಗೆ ಹೇಳಬೇಕು, ರಾಜ್ಕುಮಾರ್ ಏನು ಹೇಳಿದ್ರು ಕೂಡ ನಾನು ಅವ್ರಿಗೆ ಹೇಳ್ತಾ ಇದ್ದೆ. ನಾನು ಏನು ಅಂದ್ರೆ ಒಂದು ಸೇತುವೆ ಥರ. ಅದೀಗ ಗೊತ್ತಿಲ್ಲ ನಂಗೆ ಏನು ಅಂತ. ನಾನು ಹೋಗೋ ಹೊತ್ತಿಗೆ ಇಬ್ಬರು ಮಾತಾಡ್ತಾ ಇರಲಿಲ್ಲ, ನನ್ನಿಂದ ಅಲ್ಲ, ಬಟ್ ನಂಗೆ ಗೊತ್ತಾಯ್ತು ಇಬ್ಬರು ಮಾತಾಡಲ್ಲ ಅಂತ. ನಮ್ಮ ಪ್ರೊಡ್ಯೂಸರ್ ಹೇಳಿದ್ರಲ್ಲ, ಅವರಿಬ್ಬರು ಮಾತಾಡಲ್ಲ ಕಣೋ, ನೀನೇ ಸ್ವಲ್ಪ ನೋಡ್ಕೋ ಅದನ್ನು ಮಧ್ಯ ಅನ್ನೋರು. ಸೊ ಆ ಪಿಕ್ಚರಲ್ಲಿ ಪೂರ ಗೀತಾಪ್ರಿಯ ಅವರು, ಅಣ್ಣ ಅವರು ಮಾತಾಡ್ತಾನೆ ಇರಲಿಲ್ಲ. ಇದೊಂಥರ ದೂರದ ಬೆಟ್ಟ, ಅಡ್ಡದಾರಿ ಥರ ಸಮಾಚಾರ ಇದುವೇ. ಬಟ್ ನಾನು ಎಲ್ಲೂ ಕೂಡ ವ್ಯತಿರಿಕ್ತವಾಗಿ ಹೇಳ್ತಾ ಇರಲಿಲ್ಲ. ಇವರು ಡೈರೆಕ್ಟರ್ಗೆ ಅವ್ರಿಗೆ ಅಗೇನೆಸ್ಟ್ ಹೇಳ್ತಾ ಇರಲಿಲ್ಲ, ಹಾಗೆ ಅಣ್ಣ ಅವ್ರದ್ದು ಇಲ್ಲಿ ಅಗೇನೆಸ್ಟ್ ಹೇಳ್ತಾ ಇರಲಿಲ್ಲ. ಏನು ಬೇಕೋ ಅದು ಮಾತ್ರ ಹೇಳ್ತಾ ಇದ್ದೆ ನಾನು. ನಾನೇ ಪುನಃ ಹೇಳ್ತಾನೆ, ನಾನೇ ಅಸೋಸಿಯೇಟ್. ನನ್ನ ಕಂಡ್ರೆ ತುಂಬ ಇಷ್ಟ ಅವ್ರಿಗೆ, ಗೀತಾಪ್ರಿಯ ಸರ್ಗೆ. ಕೋರ್ಸ್ ಅಣ್ಣ ಅವ್ರಿಗೆ ಗೊತ್ತು ನಾನು. ಸೊ ಈ ಥರ ಒಂದು ರೀತಿ ಕಷ್ಟ. ಯಾಕೆಂದರೆ ಅವ್ರ ಮನಸ್ಸಲ್ಲಿ ಇರೋದನ್ನು ನಮ್ಗೆ ಹೇಳ್ತಾರೆ, ನಾವು ಹೋಗಿ ಹೇಳ್ತೀವಿ. ನಾವು ಅದಕ್ಕೆ ಏನು ಕೂಡ ಸವಾಸೇರು ಬರೆಸ್ತಾ ಇರಲಿಲ್ಲ, ಅಷ್ಟೇ ಅದದೇ ಮಾಡ್ತಾ ಇದ್ದದ್ದು. ಅದರಿಂದ ಒಂದು ರೀತಿ ನನಗೆ ಪ್ರೊಡ್ಯೂಸರಿಂದನೂ ಒಳ್ಳೆಯ ಹೆಸರು, ಅಣ್ಣ ಅವರು ಕೂಡ ಪ್ರೀತಿಸ್ತಾ ಇದ್ದರು, ಗೀತಾಪ್ರಿಯ ಅವರು ಇಷ್ಟಪಡ್ತಾಯಿದ್ರು. ಸೊ ಈ ಥರ ಇನ್ನೊಂದು ಸನ್ನಿವೇಶದಲ್ಲಿ ಏನಾಯ್ತು, ಇಲ್ಲ ಮುಹೂರ್ತದಿಂದನೇ ಇಲ್ಲ, ಒಪ್ಕೊಂಡ್ಬಿಟ್ಟಿದ್ದು ಕತೆ, ಒಪ್ಕೊಂಡ್ಬಿಟ್ಟಿದ್ದಾಗಾಯ್ತು, ಕತೆ ಒಪ್ಕೊಂಡಿದ್ದಾಯ್ತು. ಅದು ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ ಅದೇನು ಅಂತ. ಬಟ್ ಸಕ್ಸಸ್
ಡೈರೆಕ್ಟರ್ ಸಕ್ಸಸ್ಫುಲ್ಲು, ಕಾಂಬಿನೇಷನ್ ಸಕ್ಸಸ್ಫುಲ್ಲು, ಅದರಿಂದ ಒಂದು ಪಿಕ್ಚರ್ ಮಾಡೋಕ್ಕೂ ದಟ್ ಕೌಂಟ್ಸ್. ಬಟ್ ಏನು ಕಥೆನೋ ಏನೋ ಗೊತ್ತಿಲ್ಲ. ಇವಾಗ ಅದು ಹಾಡುಗಳು ಚೆನ್ನಾಗಿದೆ, ಗೀತಾಪ್ರಿಯ ಒಳ್ಳೆ ಹಾಡುಗಳು ಬರೆದಿದ್ದಾರೆ, ಮನುಷ್ಯ ಏನೇನು ಕಂಡಿಡಿದ ಅನ್ನೋ ಥರದ್ದು ಒಂದು ಹಾಡಿದೆ ಅದು. ಸೊ ಈ ಥರ ಒಳ್ಳೊಳ್ಳೆ ಹಾಡುಗಳೆಲ್ಲ ಇದೆ. ಏನೋ ಮಾತಾಡ್ತಾನೆ ಇರಲಿಲ್ಲ ಎಲ್ಲಿವರೆಗೂ. ಕೊನೆಗೆ ಒಂದು ಸತಿ ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ ನನಗೆ. ನಾವು ದೇವರಾಯನ ದುರ್ಗದಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೀವಿ. ದೇವರಾಯನ ದುರ್ಗದ ಶೂಟ್ ಮಾಡ್ತಾ ಇದ್ದಾಗ ಒಂದು ಸ್ವಲ್ಪ ಮಳೆ ಬಂದ್ಬಿಡ್ತು. ಮಳೆ ಬಂದರೆ ಮಧ್ಯ ಬ್ರೇಕ್ ಮಾಡಿಬಿಟ್ಟಿದ್ದೆ. ನಾನು ಅಲ್ಲಿ ಒಂದು ಕಡೆ ಟಿ ವಿಲೋ ಎಲ್ಲ ಕೂತಿದ್ದು ಇದು ಮಾಡಿದ್ವು. ಆಮೇಲೆ ಪುನಃ ಬಿಸಿಲು ಬಂತು. ಪುನಃ ಬಿಸಿಲು ಬಂದ ತಕ್ಷಣ ಮೊದಲಿದ್ದಕ್ಕೆ ಹುರುಪು ಎರಡು ಭಾಗ ಆಗೋಯ್ತು. ಜಾಸ್ತಿ ಮಾಡ್ಕೊಂಡು ಶೂಟಿಂಗ್ ಶುರು ಮಾಡೋದು. ಅದರಲ್ಲಿ ಏನಾಯಿತು ಅಂದರೆ ಶೂಟಿಂಗ್ ಶುರು ಮಾಡಿದಾಗ ರಾಜ್ಕುಮಾರ್ ಪೋರ್ಷನ್ಸ್ ತೊಗೊಳ್ಳಿಲ್ಲ ಅವರು, ನಮ್ಮ ಡೈರೆಕ್ಟ್ರು. ಅವ್ರೇನು ಮಾಡಿದ್ರು, ಆ ರೇಣುಕನ್ ಪೋರ್ಷನ್ ಶುರು ಮಾಡಿದ್ರು. ರೇಣುಕನ್ ರಿಯಾಕ್ಷನ್ ಎಲ್ಲ ಸೀನ್ಸಲ್ಲೆಲ್ಲ ಆಯಿತು. ಓನ್ಲಿ ರಿಯಾಕ್ಷನ್ನು ಅದು ಇದು ತೆಗಿಬೇಕಾಗಿತ್ತು. ಆ ರಿಯಾಕ್ಷನ್ ತೆಗಿಬೇಕಾಗಿದ್ದಕ್ಕೆ ಹೇಳಿದ್ರು ಭಾರ್ಗವ್ ಅನ್ನೋರು ನನಗೆ, ಅದು ಅವರು ರೇಣುಕನ್ ಕರೆದ್ಬಿಡಿ ರಿಯಾಕ್ಷನ್ ತೊಗೊಂಬೋಣ ಅಂದರು. ಸರಿ ನಿಲ್ಸಾಯಿತು, ಲೈಟಿಂಗ್ ಎಲ್ಲ ಮಾಡಿದ್ದಾಯಿತು. ರಿಯಾಕ್ಷನ್ನು ನಮ್ಮ ಡೈರೆಕ್ಟ್ರು ಏನಂದರೆ ರಿಯಾಕ್ಷನ್ ಕೊಡಬೇಕು ಅಂತ ಹೇಳಿದ್ರೆ ಅವರಿಗೆ ಏನು ಬೇಕು ರಿಯಾಕ್ಷನ್ಗೆ ಅದಕ್ಕೆ ಇಷ್ಟುದ್ದ ಹೇಳ್ತಾರೆ, ಹಿಂದೆ ಮುಂದೆ ಎಲ್ಲನೂ ಏನು ಬೇಕೋ ಅಷ್ಟು ಮಾತ್ರ ಹೇಳ್ಬಿಟ್ರೆ ಸಾಕು. ರಿಯಾಕ್ಷನ್ ಎಷ್ಟೊತ್ತು ಬರುತ್ತೆ ಅದಕ್ಕೆ. ಇವ್ರು ಹೇಳ್ತಾನೆ ಇದ್ದಾರೆ. ಅವ್ರು ಹಿಂಗೆ ಬಂದ್ಬಿಟ್ಟ, ಅವ್ನು ಎಂಥ ದೊಡ್ಡ ಮನುಷ್ಯ, ಅವ್ನು ಧರ್ಮರತ್ನಾಕರ, ಇಂಥ ಧರ್ಮರತ್ನಾಕರ ನಾನು ಯಾವತ್ತೂ ನೋಡಿಲ್ಲ, ಹೀಗೆ ಆ ಥರ ಹೇಳ್ತಾನೆ ಇದ್ದಾರೆ. ನನಗೆ ಗೊತ್ತು ಇದು ಇಷ್ಟು ಬೇಕಾಗಿಲ್ವಲ್ಲ, ಹಾಕೋದೇ ಇಷ್ಟು ಹಾಕೋದು, ಇದು ಏನು ಹಿಂಗೆ ಮಾಡ್ತಾ ಇದ್ದಾರೆ ಅಂತ. ಆಮೇಲೆ ಹಿಂದೆ ಭಾರ್ಗವ್ ಬಂದರು. ತಿರುಗಿ ನೋಡಿದೆ, ಅಣ್ಣವ್ರು ಬನ್ನಿ ಅಂದರು. ಸರ್ ಅಣ್ಣವ್ರು ಕರ್ತಾರೆ, ಹೋಗಿ ಬರ್ತೀವಿ ಸರ್ ಅಂದೆ. ಹೊಟ್ಟು ಬನ್ನಿ ಅಂದರು. ಆಮೇಲೆ ಏನು ಸರ್ ಅಂದೆ, ಸ್ವಲ್ಪ ಡೈರೆಕ್ಟ್ರಿಗೆ ಹೇಳಿ ಬಿಸಿಲು ಹೊಟ್ಟಾಗ್ತಾ ಇದೆ, ನಮಗೂ ಒಂದಿಷ್ಟು ಫಿಲಮ್ ಬಿಡೋಕ್ಕೆ ಹೇಳಿ. ಹೀಗೆ ಹೇಳಿದ್ರು, ನಮಗೂ ಒಂದಿಷ್ಟು ಫಿಲಮ್ ಬಿಡೋಕ್ಕೆ ಹೇಳಿ, ನನ್ನ ಶಾರ್ಟ್ ತೆಗಿಕ್ಕೆ ಹೇಳಿ ಅಂತಂದರು. ನಾನು ಹೋಗಿ ಹೇಳಿದೆ, ಸರ್ ಅಣ್ಣವ್ರು ಇದನ್ನು ಹೇಳಿ, ಅಲ್ಲಿ ಹೋಗಿ ಹೇಳುವಾಗ ಹೆಂಗೆ ಹೇಳಿದೆ ಅಂದರೆ, ಅಣ್ಣವ್ರು ಹೇಳ್ತಾ ಇದ್ದಾರೆ ಬಿಸಿಲು ಹೊಟ್ಟೋಗ್ತಾ ಇದೆ ಅಂತ, ಅವ್ರದ್ದು ತೆಗಿಬೇಕಂತ ಸರ್, ಅದು ಇಷ್ಟೇ ಹೇಳಿದೆ ನಾನು. ಆಯಿತು ಆಯಿತು ರೇಣುಕ ಅಷ್ಟೇ ಸಾಕಮ್ಮ ಆಯಿತು ಅಂದ್ಬಿಟ್ರು. ಆಮೇಲೆ ಪುನಃ ಅಣ್ಣವ್ರು ಕರೆಸಿ ಶಾರ್ಟ್ ತೆಗೆದು. ಸೊ ಅದು ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ ನನಗೆ. ನಮಗೂ ಸ್ವಲ್ಪ ಹೇಳಿ ಫಿಲಮ್ ಇಡೋಕ್ಕೆ ಅಂತ ಅಣ್ಣವರು ಹೇಳಿದ್ರು. ಬೇಕು ಅಂತ ಮಾಡ್ತಿದ್ದ ಹೇಗೆ? ಯಾರು? ಇಲ್ಲ ಬೇಕು ಅಂತಿಲ್ಲ. ಆ ಥರ ಕೆಟ್ಟ ಮನುಷ್ಯ ಅಲ್ಲ. ಏನೋ ಮನಸ್ತಾಪ ಬಂದ್ಬಿಡ್ತು, ಅದು ಹಾಗೆ ಕಂಟಿನ್ಯೂ ಆಯಿತು ಅಷ್ಟೇ ಹೊರತು ಯಾವತ್ತೂ ಕೂಡ ನಾನು ಮಾತಾಡ್ತಾ ಇಲ್ಲ ಅಂದ್ಬಿಟ್ಟು ಅವ್ರನ್ನ ಬೈಯೋದಾಗಲಿ ಅಥವಾ ಅಣ್ಣ ಅವರು ಇವ್ರನ್ನ ಬೈಯೋದಾಗಲಿ ಏನು ತೋರಿಸ್ಕೋತಾನೆ ಅಲ್ಲ. ಇಬ್ಬರು ತುಂಬಿದ ಕೊಡಗಳೇ. ಮಧ್ಯೆ ನಾವು ಇಲ್ಲಿ ಈ ಕೊಡ ನೀರು ಚೆಲ್ಲದೆ ಇದ್ದಂಗೆ ಚಾಲದೆ ಇದ್ದಂಗೆ ಅಲ್ಲಾಡಿಸ್ದೇ ಹೋಗ್ಬೇಕು ನಾವು. ಅದು ಮಾಡಿದ್ದು. ಸೊ ಈ ಥರದ್ದೆಲ್ಲ ಜೀವನದಲ್ಲಿ ನಮಗೆ ಒಳ್ಳೆ ಪಾಠ ಕಲಿಸ್ಕೊಡುತ್ತೆ. ಯಾವುದೋ ಕಡ್ಡಿಗೀರಬಾರ್ದು ಅನ್ನೋ ಥರ. ಸೊ ಈ ಭೂಪತಿರಂಗದಲ್ಲಿ ಇದೊಂದು ದೊಡ್ಡ ಬಿಗಿನಿಂಗಿಂದ ಹಿಡಿದು ಕೊನೆವರೆಗೂ ಕಾಪಾಡ್ಕೊಂಡು ಬರಬೇಕಾಯ್ತು. ಇರ್ಬೇಕೇನೋ 30-35 ಸಾವಿರ ಇರ್ಬೇಕೇನೋ. ಇದು ದೇವರಾಯನ ದುರ್ಗದಲ್ಲೇ ಕ್ಲೈಮ್ಯಾಕ್ಸ್ ಫೈಟಿಂಗು ಇವ್ರಿಗೆ ದಿನೇಶ್ಗೂ ಅಣ್ಣ ಅವ್ರಿಗೂ ತುಂಬ ಚೆನ್ನಾಗಿತ್ತದು. ಎರಡು ದೊಡ್ಡ ಬಂಡೆಗಳ ಮಧ್ಯದಲ್ಲಿ ಒಂದು 15-20 ಅಡಿ ಕಂದಕ ಥರ ಇರುತ್ತೆ. 15-20 ಅಡಿ ಮೇಲ್ಗಡೆ ಈ ತೆಂಗಿನ ಮರ ಕತ್ತರಿಸ್ಬಿಟ್ಟು ಆ ಮರನ ಇದು ಲಾಗ್ ಥರ ಹಾಕಬೇಕು. ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ನಡ್ಕೊಂಡು ಹೋಗೋದು ನಡ್ಕೊಂಬರೋದು ಮಾಡ್ತಾಯಿದ್ದು. ಅದನ್ನೇ ಫೈಟಿಂಗು ಅವೆಲ್ಲ ಇದೆ ಪಿಕ್ಚರ್ಲಿ ಇವತ್ತು. ಸೊ ಅವೆಲ್ಲ ತುಂಬ ಚೆನ್ನಾಗಿತ್ತು ಆ ಪಿಕ್ಚರ್ಲಿ. ಹಾಡುಗಳು ಚೆನ್ನಾಗಿತ್ತು. ಬಟ್ ಒಳ್ಳೆ ಸಾಹಿತಿ ನಮ್ಮ ಗೀತಾಪ್ರಿಯ ಅವರು ಒಳ್ಳೆ ಸಾಹಿತಿ ಅವರು ಕೂಡ ಅಷ್ಟೇ. ಸೊ ಈ ಥರ ಇದೊಂದು ಗುಡ್ ಎಕ್ಸ್ಪೀರಿಯನ್ಸು ನನ್ನ ಸಹನಿರ್ದೇಶನದಲ್ಲಿ. ಇದು 2 ಎಕ್ಸ್ಪೀರಿಯನ್ಸು. ಡಬ್ಬಿಂಗ್ ಅಲ್ಲಾಗಲಿ ಇನ್ನೊಂದಾಗಲಿ ಯಾವತ್ತೂ ಮಾತಾಡಲಿಲ್ಲ. ಇಲ್ಲ ಅಲ್ಲ, ಆ ಚಿತ್ರದಲ್ಲಿ ಮಾತ್ರ ಆಯ್ತು, ಜೀವನ ಪರ್ಯಂತ ಹಂಗೆ ಆಯ್ತು. ಆಮೇಲೆ ಗೊತ್ತಿಲ್ಲ ನನಗೆ ಆ ಪಿಕ್ಚರ್ವರೆಗೇನು ನಮ್ಗೆ ಕನ್ಸರ್ನು. ಆಮೇಲೆ ಏನು ಪಿಕ್ಚರ್ ಮಾಡಲಿಲ್ಲ ಅಂತ ಅಣ್ಣವ್ರಿಗೆ. ಭೂಪತಿ ಇದು ಗೀತಾಪ್ರಿಯ ಸರ್ ಬೇರೆ ಸಿನಿಮಾ ಮಾಡಿದ್ರು, ಅಣ್ಣವ್ರ ಜೊತೆ ಮಾಡಿಲ್ಲ. ವಿಷ್ಣು ಒಂದು ಪಿಕ್ಚರ್ ಮಾಡಿದ್ರಲ್ಲ, ತುಂಬ ಚೆನ್ನಾಗಾಯಿತು. 2-3 ಪಿಕ್ಚರ್ ಬೇರೆ ಮಾಡಿದ್ರು, ಅದು ಚೆನ್ನಾಗಾಯ್ತು. ಅದು ಗೀತಾಪ್ರಿಯ ಸರ್ಗೆ ನಾಟ್ವಿತಣ್ಣ. ಇಷ್ಟಾಗೋ ಹೊತ್ತಿಗೆ ನನ್ನ ಸಹ ನಿರ್ದೇಶನದ್ದು ಭಾಗೋ ಹೊತ್ತಿಗೆ ನನಗೆ ಸಿಕ್ಕಿದ್ದು ಭೂಪತಿರಂಗ ಆಯಿತು, ಮೇಯರ್ ಮುತ್ತಣ್ಣ. ಇದಿಷ್ಟು ಆದಮೇಲೆ ಮೇಯರ್ ಮುತ್ತಣ್ಣ,
ಅದು ಅದಕ್ಕೆ ಮುಂಚೆ ನಂಗೆ ಮದುವೆ ಆಗಿದ್ದು ಅದು ಎಲ್ಲ ಹೇಳಿದ್ನಲ್ಲ. ಮೇಯರ್ ಮುತ್ತಣದಲ್ಲಿ ಏನೇನು ಕತೆ ಅನ್ನೋದನ್ನೆಲ್ಲನೂ ಹಿಂದೆ ಹೇಳಿದ್ದೀನಿ. ಅದು ಒಂದು ಅದ್ಧೂರಿಯಾದ ಚಿತ್ರ, ನನ್ನ ಜೀವನಕ್ಕೆ ಬಹಳ ಒಂದು ಮೆರುಗು ಕೊಟ್ಟ ಚಿತ್ರ ಅದು. ಇವತ್ತಿನ ದಿವಸ ನಾನು ಏನೋ ಚೆನ್ನಾಗಿದ್ದೀನಿ ಅಂದರೆ ಅದಕ್ಕೆ ಕಾರಣ ಇಬ್ಬರಿಗೆ ಹೇಳಿ ನಾನು ಹೆಸರಿಡಬಲ್ಲೆ. ಒಂದು ಅಣ್ಣವರು ನನಗೆ ಒಂದು ಅವಕಾಶ ಇರಲಿ, ಅಸೋಸಿಯೇಟ್ ಆಗಿರಲಿ ಅಂತ ಒಂದು ಅವಕಾಶ ಕೊಟ್ಟರು. ಆಮೇಲೆ ಅದನ್ನು ನಂಗೆ ಅನ್ನ ಹಾಕಿದವರು ನಮ್ಮ ದ್ವಾರಕೀಶ್ ಅವರು. ಸೊ ಒಂದು ಅದ್ಧೂರಿಯಾಗಿ ಬಂದ ಚಿತ್ರ, ಸಾಂಗ್ಸ್ ಚೆನ್ನಾಗಿತ್ತು, ಎಲ್ಲನೂ ಚೆನ್ನಾಗಿತ್ತು. ಸೊ ಅದರಿಂದ ಸಿದ್ಲಿಂಗಯ್ಯನವ್ರಿಗೆ ಮೊದಲನೇ ಪಿಕ್ಚರ್ ಅದು ಮೇಯರ್ ಮುತ್ತಣ್ಣ. ಅಲ್ಲಿಂದ ಅವರು ಒಳ್ಳೆಯ ಹೆಸರು ಮಾಡಿಕೊಂಡು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಅವರು ಹೋಗು. ನಾನು ಎಲ್ಲ ಚಿತ್ರಗಳಿಗೂ ಅವ್ರ ಜೊತೆ ಕೆಲಸ ಮಾಡಿದ್ದೆ. ನಾನು ಸಿದ್ಲಿಂಗಯ್ಯನವರು ಎಷ್ಟು ಪಿಕ್ಚರ್ ಮಾಡಿದ್ದಾರೆ ಅಷ್ಟು ಪಿಕ್ಚರ್ಗೂ ನಾನು ಮಾಡಿದ್ದೀನಿ. ಹೇಮಾವತಿಯಿಂದ ನಾನು ಹೋಗಲಿಲ್ಲ, ಅಲ್ಲಿವರೆಗೂ ಎಲ್ಲ ಸಿನಿಮಾನೂ ಮಾಡಿದೆ ನಾನು. ಇದು ನಮ್ಮ ಮೇಯರ್ ಮುತ್ತಣ್ಣ. ಇದಾದ ನಂತರ ರಾಜ್ಕುಮಾರ್ ಜೊತೆ ನಾನು ನಮ್ಮ ಸಂಸಾರ ಮಾಡಿದೆ. ಅದೇನು ಅಂತ ಹೇಳಿದೆ. ಆಮೇಲೆ ತಾಯಿ ದೇವರು ಅಂತ, ಅದು ಒಂಥರ ಚೆನ್ನಾಗಿತ್ತು. ತಾಯಿ ದೇವರು ಆದಮೇಲೆ ಇಮಿಡಿಯೇಟ್ ಅದೇ ಇನ್ನೊಂದು ದೇವರು ಮಾಡ್ಬಿಟ್ಟು ನಾವು ಅದು ಮಾಡಬಾರ್ದಾಗಿತ್ತು. ತಾಯಿ ದೇವರು, ನ್ಯಾಯವೇ ದೇವರು ಅಂತ. ತಾಯಿ ದೇವರು ಅದಾದ್ಮೇಲೆ ಪುನಃ ನ್ಯಾಯವೇ ದೇವರು, ಅದನ್ನು ಕೂಡ ಚೆನ್ನಾಗಾಯ್ತು. ಆಮೇಲೆ ಬಂದು ಅದ್ಧೂರಿಯಾದ ಚಿತ್ರ ಬಂಗಾರದ ಮನುಷ್ಯ. ಹಳ್ಳಿಯಿಂದ ಸಿಟಿಗೆ ಬರೋದು, ಪಟ್ಟಣಕ್ಕೆ ಬರೋದು, ಪಟ್ಟಣಕ್ಕೆ ಬಂದಿದ್ದೆ ಏನೂ ಆಗಲಿಲ್ಲ ಅಂತ ವಾಪಸ್ ಹೋಗ್ತಾರೆ. ಅದರಲ್ಲಿ ತುಂಬ ಚೆನ್ನಾಗಿದೆ ಅದು. ಏನಂತ ಹೇಳಿದ್ರೆ, ಈ ಹಳ್ಳಿಲಿ ಅವ್ನ ಕೆಲಸ ಏನು ಅಂದರೆ ಕುಲುಮೆ ಕೆಲಸ, ಬಡವರು. ಆಮೇಲೆ ಭಾಳ ಮಜಾ ಏನು ಅಂತ ಹೇಳಿದ್ರೆ, ಅಲ್ಲಿ ನಾಯಕರ ತಂದೆ ಅಣ್ಣವ್ರ ನಾಯಕರು, ಇವರು ಅವ್ರ ಫಾದರು ಅಶ್ವಥ್ ಅವರು. ಸೊ ಇವ್ರಿಗೆ ಅದು ಏನು ಅಂತ, ಈ ಕ್ಯಾರೆಕ್ಟರ್ಗೆ ಕೆಮ್ಮು ಜಾಸ್ತಿ, ಗೂರಲ್ದು ಇರುತ್ತೆ ಕೆಮ್ಮು. ಇದು ಅವ್ರ ಬೇಸ್ ಕ್ಯಾರೆಕ್ಟರ್ದು. ಇದು ಅವ್ರಿಗೆ ಹೇಳ್ಬಿಟ್ಟಿತ್ತು. ಅವರು ಇದನ್ನು ಡಾಕ್ಟ್ರ್ ಹತ್ರ ಹೋಗಿ ಗೂರಲ್ಲಿ ಬಂದರೆ ಕೆಮ್ಮು ಹೆಂಗೆ ಬರುತ್ತೆ ಅನ್ನೋದನ್ನು ಕೇಳಿಕೊಂಡು ತಿಳ್ಕೊಂಡು ಬಂದು ನಮ್ಮ ಶೂಟಿಂಗಲ್ಲಿ ಮೊದಲನೇ ದಿವಸ ನಾವು ಪಾರ್ಟ್ ಮಾಡ್ತಾರೆ. ಸರ್ ಇಲ್ಲಿ ಕೆಮ್ಮು ಬರಬೇಕು ಸರ್, ಕೆಮ್ಮು ಅಂತ ನಾವು ಹೇಳಿದಾಯ್ತು. ಆಯಿತು, ರೆಡಿ, ಆ್ಯಕ್ಷನ್. ಅದು ನಾವೆಲ್ಲ ಏನು ಸೌಂಡು ಅಂತ ನೋಡಿದ್ರೆ ಕೆಮ್ಮು ಬರೋಕ್ಕಿಂತ ಮುಂಚೆ ಈ ಗ್ಯಾಸ್ಪಿಂಗ್ ಬರ್ತಾ ಇದೆ. ನಾನು ಕಲ್ತ್ಕೊಂಡಿದ್ದೇನೆ. ಇವ್ರು ಹೆಂಗೆ ಕಲ್ತ್ಕೊಂಡ್ರು ಇದನ್ನು ಅಂತ ಕೇಳಿದೆ. ಸರ್ ಹೆಂಗೆ ಸರ್ ಇದು ಕಲ್ತ್ಕೊಂಡ್ರಿ ಅಂತ. ಇದು ಡಾಕ್ಟರ್ ಹತ್ರ ಹೋಗಿ ಕಲ್ತ್ಕೊಂಡು ಬಂದೆ ಅಂತ. ಸೊ ಆ ಪಿಕ್ಚರಲ್ಲಿ ಕೆಮ್ಮು ಅಂದರೆ ಕೆಮ್ಮು ಬರೋಕ್ಕಿಂತ ಮುಂಚೆ 3 ಸತಿ ಈ ಥರ ವೀಸಿಂಗ್ ಮಾಡಿಬಿಟ್ಟು ಆಮೇಲೆ ಕೆಮ್ತಾಯಿದ್ರು. ಹೆಂಗೆ ಅಂದರೆ ಎಷ್ಟು ಶ್ರಮ ಇರ್ತಿತ್ತು ಆ ಪಾರ್ಟ್ ಮಾಡಬೇಕು ಅಂದ್ರೆ. ಅಶ್ವಥ್ ಅವ್ರ ಶ್ರಮ ಅಷ್ಟು ಚೆನ್ನಾಗಿರೋ. ಬಂಗಾರ ಪಂಜರ ಅನ್ನೋದಲ್ಲೂ ಅಷ್ಟೇ, ಅಶ್ವಥ್ ಅವರು ಅಲ್ಲಿ ಏನಂದರೆ ಎಲ್ಲ ಶಾರ್ಟ್ ರೆಡಿ, ಎಲ್ಲ ರೆಡಿ. ಅಶ್ವಥ್ ಅವ್ರು ಬರಬೇಕು. ಎಲ್ಲಿ ಅಶ್ವಥ್ ಅವ್ರು ಎಲೆ ಅಂದರೆ ಎಲ್ಲ ನೋಡ್ತಾರೆ ದೂರದಲ್ಲಿ. ಅಲ್ಲಿ ಒಂದು ಕಲ್ಲು ಬೆಂಚ್ ಮೇಲೆ ಕೂತ್ಕೊಂಡ್ಬಿಟ್ಟು ಒಬ್ಬ ಕುರಿ ಕಾಯೋನು ಇದ್ದಾನೆ. ಆ ಕುರಿ ಕಾಯೋನ ಹತ್ರ ಕೂತ್ಕೊಂಡಿದ್ದಾರೆ. ಸರಿ ಹೋಗಿ ನೋಡ್ತಾರೆ ಏನು ಮಾಡ್ತಾರೆ ಅಂತ ನೋಡಿದ್ರೆ, ಅವನ ಹತ್ರ ಕುರಿನ ಕರಿಯೋದಂಗೆ, ಕುರಿ ಇದು ಮಾಡೋದಂಗೆ ಆ ಸೌಂಡ್ಗಳೆಲ್ಲ ಅವನ ಹತ್ರ ಕಲ್ತ್ಕೋತಾ ಇದ್ದಾರೆ. ಅದನ್ನು ಪಿಕ್ಚರಲ್ಲಿ ಬರುವಾಗ ಅದನ್ನು ಅಳವಡಿಸಿದ್ದಾರೆ ಅವರು. ಕುರಿ ಕರಿಬೇಕಾದ್ರೆ ಕುರಿ ಹೆಂಗೆ ಅವ್ನು ಕರಿತಾನೆ, ಇವೆಲ್ಲ ಮಾಡ್ಕೊಂಡು ಹೋಗ್ತಾರೆ. ಈ ಥರ ಕೆಲವೆಲ್ಲನೂ ಕೂಡ ಪಾರ್ಟಿಗೆ ಬೇಕಾದ್ದನ್ನೆಲ್ಲ ಕಲ್ತ್ಕೊಂಡು ಬಂದು ನೈಜ ಚಿತ್ರಣಕ್ಕೆ ಸಹ ಹೆಲ್ಪ್ ಮಾಡ್ತಾ ಇದ್ರು ಅಶ್ವಥ್ ಅವರು. ಈ ದೂರದ ಬೆಟ್ಟದಲ್ಲೂ ಅಷ್ಟೇ ಈ ಥರ ಗುರುದು ಈ ಥರ ಆಯಿತು. ತುಂಬ ಮಜಾಗಿದೆ ಇದರಲ್ಲೂ ಕೂಡ. ಈ ಥರ ಪಾರ್ಟ್ ಗೇಟ್ ಎಲ್ಲ ಮಾಡೋದು ದೂರದ ಬೆಟ್ಟದಲ್ಲಿ. ಇದರಲ್ಲಿ ಒಂದು ಬ್ಯೂಟಿಫುಲ್, ಹೊಟ್ಟೆ ಊಟಕ್ಕೆ ದುಡ್ಡಿರಲ್ಲ, ಏನಿಲ್ಲ, ಹಸುವು, ಉಗಾದಿ ಬೇರೆ. ಈ ಟೈಮಲ್ಲಿ ಒಂದು ಹಾಡು ಬಂತೆ, ತುಂಬ ಒಳ್ಳೆ ಹಾಡೋದು. ಏನಂತ ಹೇಳಿದ್ರೆ, ಪ್ರೀತಿನೇ ಆದ್ಯಾವರು ತಂದ ಆಸ್ತಿ ನನ್ನ ಬಾಳ್ವೆಗೆ, ಇದು ಈ ಥರ ಎಲ್ಲ ಬರ್ತಾ ಇರುತ್ತೆ. ಈ ಹಾಡು ತುಂಬ ಸೂಪರ್ ಹಿಟ್ ಹಾಡು. ಆಮೇಲೆ ಅದರಲ್ಲಿ ಏನಂತ ಹೇಳಿದ್ರೆ, ಕುಲ್ಮೆ ಕೆಲಸ ಮಾಡ್ತಾ ಇರ್ತಾರೆ. ಆಮೇಲೆ ಕಬ್ಬಣ ಕಾಯಿಸ್ತಾರೆ, ಕಬ್ಬಣ ಬಡಿಯೋದು. ಕಬ್ಬಣ ಬಡಿದ ಮೇಲೆ ಆ ಕಬ್ಬಣನ ತೆಗೆದು ನೀರೆಲ್ಲ ಅಡ್ತಾರೆ. ನೀರಲ್ಲಾದರೆ ಶೈ ಅಂತ ಸೌಂಡ್ ಬರುತ್ತೆ. ಇದೆಲ್ಲ ಕೂಡ ನ್ಯಾಚುರಲ್ ಸೌಂಡ್ಸ್ಗಳೆಲ್ಲನೂ ಕೂಡ ಆ ಹಾಡಲ್ಲಿ ಅಳವಡಿಸಿದ್ದಾರೆ. ದಟ್ಸ್ ಎ ಹೈಲೈಟ್ ಆಫ್ ದಿ ಸಾಂಗ್. ಹಾಡೊಂದು ತುಂಬ ಚೆನ್ನಾಗಿ ಬಂತು. ಇನ್ನೊಂದೇನು ಅಂತ ಹೇಳಿದ್ರೆ, ಏನು ಆಸೆ ಪಟ್ಕೊಂಡು ಇವ್ರು ಬಂದಿರ್ತಾರೋ ಅದು ಕೈಗೂಡಲ್ಲ ಅದು. ಸೊ ಏನಾಗುತ್ತೆ, ಮೊದಲಿಂದನೂ ಇವರು ಹಳ್ಳಿಯಿಂದ ಡೆಲ್ಲಿಗೆ ಬರಬೇಕಾದ್ರೆ, ಹಳ್ಳಿಯಿಂದ ಪಟ್ಟಣಕ್ಕೆ ಬರಬೇಕಾದ್ರೆ ಒಬ್ಬ ಸಹಾಯ ಮಾಡಿರ್ತಾನೆ. ಅವನು ವಿಲನ್ನು MP ಶಂಕರ್. ಅವನೇನು ಮಾಡ್ತಾನೆ ಅಂದರೆ, ಇವರು ಗುಳೆ ಹೋಗೋದಕ್ಕೆ ಒಮ್ಮ ಸಹಾಯ ಮಾಡ್ತಾನೆ. ಹಳ್ಳಿಯಿಂದ ಈ ಪಟ್ಟಣಕ್ಕೆ ಬರೋಕ್ಕೆ ಸಹಾಯ ಮಾಡಿ, ಆಮೇಲೆ ಪುನಃ ನಾಯಕ ಜೈಲಿಗೆ ಹೋಗೋಂಗೆ ಮಾಡಿ, ಅವನು ಜೈಲಿಗೆ ಹೋದಾಗ ಇಲ್ಲಿ ಬಂದಿದ್ದೇನೆ ಇವಳನ್ನ ರೇಪ್ ಮಾಡೋಕ್ಕೋಸ್ಕರ ಬಂದು
ಇವಳು ಅವನ್ನ ಕೊಂದು ಇವಳು ಕೂಡ ಜೈಲಿಗೆ ಹೋಗ್ತಾಳೆ. ಜೈಲಲ್ಲಿ ನಾಯಕ ನಾಯಕಿ ಇಬ್ಬರು ಅಲ್ಲಿ ಮೀಟ್ ಮಾಡ್ತಾರೆ. ಎಷ್ಟು ಚೆನ್ನಾಗಿದೆ, ಬಟ್ ಓಡಲಿಲ್ಲ. ಸೊ ಪುನಃ ಸ್ವಲ್ಪ ವರ್ಷಗಳಾದಮೇಲೆ ಇನ್ನು ನಮಗೆ ಇಲ್ಲಿ ಲಾಭ ಇಲ್ಲ, ನಾವು ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಪುನಃ ಹಳ್ಳಿಗೆ ಬರ್ತಾರೆ. ಇದೇ ಕತೆ. ಇದು ತುಂಬ ಅಚ್ಚುಕಟ್ಟಾಗಿ ಬಂತು ಈ ಪಿಕ್ಚರ್. ಇದು ಊಡು ಬಂತಿದ್ದು. ಇದು ದೂರದ ಬೆಟ್ಟ. ಇದು ನಮಗೆ ಸಿಕ್ಕ ಪಿಕ್ಚರ್. ಅದು ನಾನು ವರ್ಕ್ ಮಾಡಿದ್ದು. ಇದರಲ್ಲಿ ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಆಗಿದ್ದೇನು ಅಂತ ಹೇಳಿದ್ರೆ, ಇಬ್ಬರು ಕೂಡ ಎಷ್ಟು ಪ್ರೀತಿ ಮಾಡಿರ್ತಾರೆ ಅಂದರೆ, ಇವನ ಹೆಸರನ್ನ ಆಕೆ ಹಚ್ಚ ವಹಿಸ್ಕೊಂಡಿರ್ತಾಳೆ, ಅವನ ಹೆಸರನ್ನ ಈತ ಹಚ್ಚ ವಹಿಸ್ಕೊಂಡಿರ್ತಾನೆ. ಇವನು ಶಿವ ಅಂತ, ಅವಳು ಗೌರಿ ಅಂತ. ಸೊ ಹಚ್ಚ ಹುಯ್ಯೋದೇನೋ. ಸೊ ಪ್ರತಿ ದಿವಸ ನಾನು ರಾಜ್ಕುಮಾರ್ ಕೈ ಹಿಡ್ಕೊಂಡಿದ್ದೇನೆ, ಅವರು ಗೌರಿ ಅಂತ ಬರೆಯೋದು. ಆಮೇಲೆ ಭಾರತಿ ಬಂದರೆ ಭಾರತಿ ಕೈಯಲ್ಲಿ ಶಿವು ಅಂತ ಹೇಳೋದು. ಸೊ ಪಿಕ್ಚರ್ ಪೂರ ಒಂದು 20-30 ದಿವಸ ಇಬ್ಬರು ಕೈ ಹಿಡ್ಕೊಂಡು ನಾನು ಶಿವು ಗೌರಿ ಅಂತ ಬರೆಯೋದು ನನ್ನ ಕೆಲಸ. ಇದು ನಾನು ಯಾವತ್ತೂ ಮರೆಯಲ್ಲ. ಯಾಕೆಂದರೆ ನಾಯಕರ ಕೈ ಹಿಡ್ಕೊಂಡು ಬರೆಯೋದು, ನಾಯಕಿ ಕೈ ಹಿಡ್ಕೊಂಡು ಬರೆಯೋದು, ಇದು ಪುಣ್ಯ ಇದು ನಂದು ಅಂತ ಇವತ್ತು ಸಂತೋಷ ಪಡ್ತೀನಿ. ಅದು ಹೈಲೈಟ್ ಆಫ್ ದಿ ಮೂವಿ ಅದು. ಸೊ ಈ ಥರ ಈ ಪಿಕ್ಚರ್ ಅದು ಆಯಿತು.